ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಸಾಧನ ಸುಮನಾನ ಮನೆಯಿಂದ ಅಲ್ಲ ಊರಿಂದಾನೇ ಹೊರಗಡೆ ಕಳಿಸ್ತಿದ್ದಾಳೆ. ತೀರ್ಥನ ಬದುಕಿಂದನೇ ಆಚೆ ಹಾಕ್ತಿದ್ದಾಳೆ. ಹಾಗಿದ್ರೆ ನಿಜವಾಗ್ಲೂ ಸುಮನ ತೀರ್ಥನ ಬದುಕಿಂದ ಆಚೆ ಹೋಗ್ಬಿಡ್ತಾಳೆ. ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಸುಮನ ಒಂದು ಪಕ್ಕ ಪ್ಲ್ಯಾನ್ ಮಾಡ್ತಾಳೆ. ಬಿಕಾಸ್ ತುಂಬ ಬಾರಿ ಸೋತಿರ್ತಾಳೆ ಸುಮನಾನ ಪ್ರೆಗ್ನೆಂಟ್ ಹೌದು ಅಲ್ವೋ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೆ. ಆದರೆ ಫೈನಲಿ ಅವಳಿಗೆ ಹೊಡೆದಂಥ ಒಂದೇ ಒಂದು ದಾರಿ ಅವಳನ್ನ ಪ್ರಜ್ಞೆ ತಪ್ಪಿಸೋದು, ಡಾಕ್ಟರ್ ಬಳಿ ಕರ್ಕೊಂಡು ಹೋಗೋದು. ಆಗ ಯಾವುದೇ ಕಾರಣಕ್ಕೂ ಕೂಡ ಅವಳು ಎಸ್ಕೇಪ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಪ್ಲ್ಯಾನ್ ಮಾಡ್ಕೋತಾಳೆ. ಅದೇ ಪ್ರಕಾರವಾಗಿ ಅವಳು ಜಾನುನ ಸಹಾಯನ ಕೂಡ ತಗೋತಾಳೆ. ಇಬ್ಬರು ಕೂಡ ಪಕ್ಕ ಪ್ಲ್ಯಾನ್ ಮಾಡ್ಕೋತಾರೆ. ಈ ಕಡೆ ಒಂದು ಪ್ರಜ್ಞೆ ತಪ್ಪಿಸೋದು ಅಥವಾ ವಾಮೆಂಟ್ ಬರ್ತಕ್ಕಂಥ ಒಂದು ಮಾತ್ರೆನ ಪೌಡರ್ನ ಜಾನು ಕೈ ಕೊಟ್ಟು ಅವಳು ಕುಡಿಯೋ ಕಾಫಿಲಿ ಮಿಕ್ಸ್ ಮಾಡು ಅಂತ ಹೇಳಿ ಕಳಿಸ್ತಾಳೆ. ಆ ಕಡೆ ಸುಮ್ಮನೆ ಕಾಫಿ ಮಾಡಿ ಮಾವನಿಗೆ ತಂದು ಕೊಡೋ ಟೈಮಲ್ಲಿ ಈ ಕಡೆ ಜಾನು ಹೋಗಿ ಅಡುಗೆ ಮನೇಲಿ ಆ ಒಂದು ಪೌಡರ್ನ ಅವಳು ಕುಡಿಯೋ ಕಾಫಿಗೆ ಮಿಕ್ಸ್ ಮಾಡಿ ಹೊರಗಡೆ ಬಂದುಬಿಡ್ತಾಳೆ. ನಂತರ ಈ ಕಡೆ ಅದೇ ಕಾಫಿನ ಸುಮ್ಮನೆ ಕುಡಿತಾಳೆ. ಸ್ವಲ್ಪ ಹೊತ್ತು ಆಗ್ತಿದ್ದಾಗೆ ವಾಮೆಂಟ್, ಹೊಟ್ಟೆ ನೋವು ಎಲ್ಲ ಶುರು ಆಗುತ್ತೆ. ಅತ್ತೆ ಮತ್ತು ಮಾವ ತುಂಬ ಗಾಬರಿ ಆಗ್ತಾರೆ. ಆಗ ಈ ಕಡೆ ಸಾಧನ ಬಂದು ಏನಾಯಿತು ಸುಮ್ಮನೆ ಹಾಗೆ ಹೀಗೆ ಬಾ, ಮೊದಲು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು ಅಂದಾಗ ನಾನು ಬರಲ್ಲ ಅಂತ ಸುಮ್ಮನೆ ಹೇಳ್ತಾಳೆ. ಡಾಕ್ಟರ್ನ ಇಲ್ಲಿಗೆ ಕರ್ಸಮ್ಮ ಅಂತ ಮಾವ ಹೇಳಿದಕ್ಕೆ ಏನು ಮಾವ, ಡಾಕ್ಟರ್ ಇಲ್ಲಿ ಕರ್ಸಿದ್ರೆ ಏನು ಗೊತ್ತಾಗತ್ತಾ? ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಮಗುಗೆ ಟೆಸ್ಟ್ ಮಾಡಿಸಿದ್ರಲ್ವ ಗೊತ್ತಾಗತ್ತಾ? ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದಾಗ ಸುಮ್ಮನೆ ಬೇಡ ಅಂತಾಳೆ. ಬಿಕಾಸ್ ನಾನು ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ. ಆದರೆ ಇಲ್ಲಿ ಫೋರ್ಸ್ ಮಾಡಿದಂಥ ಸಾಧನ ಮಾವನ್ನ ಮುಖಾಂತರ ಸುಮನನ ಒಪ್ಪಿಸಿ ಫೈನಲಿ ಅವಳ ಫ್ರೆಂಡ್ ವನಜಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾಳೆ. ಆಲ್ರೆಡಿ ವನಜಾಗೂ ಕೂಡ ಇನ್ಫಾರ್ಮ್ ಮಾಡಿದಾಳೆ, ನಾನು ಕರ್ಕೊಂಡು ಬರ್ತೀನಿ, ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ, ಅವಳು ಪ್ರೆಗ್ನೆಂಟಾ ಇಲ್ವಾ ಅಂತ ನೀನು ಹೇಳಬೇಕು ಅಂತ. ಈ ಕಡೆ ಜಾನು ಮತ್ತು ಸಾಧನ ಇಬ್ಬರು ಕೂಡ ಸುಮನನ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಸಬ್ಕಾನ್ಷಿಯಸ್ ಮೈಂಡ್ ಅವ್ಳಿಗೆ ಇನ್ನೂ ಕೂಡ ಎಚ್ಚರ ಆಗಿದೆ, ಬಟ್ ಅನ್ಕಾನ್ಷಿಯಸ್ ಆಗಿದ್ದಾಳೆ. ಇವಳು ಬಂಡವಾಳನ ಬಟಾಬೈಲ್ ಮಾಡ್ತೀನಿ ಅನ್ನೋದು ಆ ಸುಮ್ಮನ ಕಿವಿಗಳಿಗೆ ಕೇಳಿಸ್ತದೆ. ಬಟ್ ಅಲ್ಲೂ ಕೂಡ ಅವಳು ಸಬ್ಕಾನ್ಷಿಯಸಲ್ಲಿ ಕೂಡ ಏನು ಮಾಡ್ತಿದ್ರಾ ಅಂತಾನೆ ಪ್ರಶ್ನೆ ಮಾಡ್ತಿದ್ದಾಳೆ. ಹೊರಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾಳೆ, ಬಟ್ ಯಾವುದೂ ಕೂಡ ಸಾಧ್ಯ ಆಗಲ್ಲ. ನಂತರ ಈ ಕಡೆ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ ಸಾಧನ ಜೊತೆಗೆ ಅವ್ರ ಫ್ರೆಂಡ್ ಕೂಡ ಟೆಸ್ಟ್ ಮಾಡ್ತೀನಿ, ಅರ್ಧ ಗಂಟೆ ಆಗುತ್ತೆ ಇಲ್ಲೇ ಅಂತ ಹೇಳಿ ವನಜ ಅವ್ರು ಕೂಡ ಅವ್ರನ್ನ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡ್ತಿದ್ದಾರೆ. ಅದ್ರ ನಡುವೆ ಅತ್ತೆ ಮಾವ ತುಂಬ ಗಾಬರಿ ಆಗ್ತಾರೆ. ಯಾಕೆ ಏನಾಯಿತು ನಮ್ಮ ಸುಮನಾಗೆ ಅಂತ ಮಾವನೇ ಧೈರ್ಯ ಹೇಳ್ತಿದ್ದಾರೆ. ನಂತರ ತೀರ್ಥ ಕಾಲ್ ಮಾಡ್ತಾರೆ. ತೀರ್ಥ ಫುಲ್ ಪ್ಯಾನಿಕ್ ಆಗಿಬಿಡ್ತಾರೆ. ಪ್ಯಾನಿಕ್ ಆಗುತ್ತೆ. ಈ ಕಡೆ ಚಿಟ್ಟೆ ಅವರು ನಾನು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಎಷ್ಟೇ ಬೇಡ ಅಂದರೂ ಇಲ್ಲ ನಾನು ಹೋಗ್ತೀನಿ, ನೀವು ಇಲ್ಲಿ ರಾಜೇಶಂದಿದೆ ಮೀಟಿಂಗ್ ಇದೆ ಅದರಲ್ಲಿ ಭಾಗವಹಿಸಿ ಅಂತ ಹೇಳಿ ಚಿಟ್ಟಿ ಅವರು ಹೋಗ್ತಾರೆ. ಅಷ್ಟರಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಸಾಧನ ಕರ್ಕೊಂಡು ಹೋಗಿರೋದು ಅಂತ. ಇದರಿಂದ ಅವ್ರಿಗೆ ಮತ್ತಷ್ಟು ಗಾಬರಿ ಆಗುತ್ತೆ. ಎಂದಿನಂತೆ ಚೆಕಪ್ ಮಾಡಿಸಿದೆ ಹಾಸ್ಪಿಟಲ್ಗೆ ಬರ್ತಾರೆ, ಬಟ್ ಅಲ್ಲಿ ಇರಲ್ಲ. ತಕ್ಷಣ ತೀರ್ಥ ಸಾಹೇಬ್ರಿಗೆ ಕಾಲ್ ಮಾಡ್ತಾರೆ ಚಿಟ್ಟೆ. ಅಲ್ಲಿ ಇಲ್ಲ ಸಾಧನ ಅಕ್ಕ, ಸುಮ್ಮನೆ ಅಕ್ಕನ ಕರ್ಕೊಂಡು ಬಂದಿಲ್ಲ ಅಂದಾಗ ಸಾಧನ ಕಾಲ್ ಮಾಡ್ತಾರೆ. ಏನದು ಯಾವಾಗಲೂ ಚೆಕಪ್ ಮಾಡ್ತಿರೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿಲ್ವಂತಲ್ಲ, ಚಿಟ್ಟೆಯಲ್ಲಿ ಹೋಗಿ ಎಲ್ಲ ಹುಡುಕಿದಾನೆ, ಎಲ್ಲಿ ಕರ್ಕೊಂಡು ಹೋಗಿದ್ರಿ ಅದಕ್ಕೆ ಅಂತ ಕೇಳಿದಕ್ಕೆ ಇದು ವೆಲ್ ಹಾಸ್ಪಿಟಲ್, ನನ್ನ ಫ್ರೆಂಡ್ ತುಂಬಾ ಒಳ್ಳೆ ಗೈನಕಾಲಜಿಸ್ಟ್, ಅವ್ರ ಹತ್ರ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಎಲ್ಲಿ ಅಂತ ಹೇಳಿ ಚಿಟ್ಟೆ ಅಲ್ಲೇ ಬಂದಿದ್ದಾನೆ, ಅವನು ಕೂಡ ಕಾನ್ಫರೆನ್ಸಲ್ಲಿದ್ದಾನೆ, ಬಂದುಬಿಡ್ತಾನೆ ಅಂತ ಹೇಳಿದಾಗ ಅಡ್ರೆಸ್ ಕೂಡ ಹೇಳ್ತಾರೆ. ನಂತರ ಈ ಕಡೆ ರಾಜೇಶನ ಕೊಲೆ ಕೇಸಲ್ಲಿ ತೀರ್ಥ ಒಂದು ದೃಢ ಹೆಜ್ಜೆನ ಇಡ್ತಿದ್ದಾರೆ. CM ಹಾಗೆ ಶಂಕರೇಗೌಡರು ಇಬ್ಬರು ಕೂಡ ಈ ಒಂದು ಕೇಸನ್ನು ಮುಚ್ಚಾಕಬೇಕು ಅಂತ ಅಲ್ಲಿರ್ತಕ್ಕಂಥ ಮಿನಿಸ್ಟರ್ನ ಒಪ್ಪಿಗೆ ಮೇರೆಗೆ ಹೇಳ್ತಾ ಇದ್ರೆ, ಇಲ್ಲಿ ತೀರ್ಥ ಮಾತ್ರ CBIಗೆ ಕೊಡಲೇಬೇಕು ಅಂತ ಹಠ ಮಾಡ್ತಿದ್ದಾರೆ. ಇದರಿಂದ ಪಕ್ಷಕ್ಕೆ ತೊಂದರೆ ಆಗುತ್ತೆ, ನಿನ್ನನ್ನು ಇಲ್ಲಿ ಕೂರಿಸಿ ಮಾತಾಡಿಸ್ತಿದ್ದೀವಲ್ವ, ಇದೇ ನಿನ್ನ ಪುಣ್ಯ ಒಪಿನಿಯನ್ ಕೇಳ್ತಿರೋದು. ಯಾಕಂದರೆ ಈ ಜಾಗಕ್ಕೆ ಬರಬೇಕು ಅಂದರೆ ತುಂಬ ವರ್ಷಗಳ ಕಾಲ ನೀನು ಸರ್ವಿಸ್ ಮಾಡಬೇಕು, ಆದರೂ ಕೂಡ ನಿಂಗೆ ಇದು ಅವಕಾಶ ಸಿಕ್ಕಿದೆ, ತುಂಬಾ ಇದಾಗಿ ನಡ್ಕೋಬೇಡ, ಇದನ್ನು ಇಲ್ಲಿಗೆ ಬಿಟ್ಟು ಬಿಡು ಅಂತ ಹೇಳ್ತಿದ್ರು ಕೂಡ ಇಲ್ಲ, ನನಗೆ ಈ ಒಂದು ಪೋಸ್ಟೇ ಬೇಡ, ನಾನು ರಿಸೈನ್ ಮಾಡ್ತೀನಿ, ಆದರೆ ಯಾವುದೇ ಕಾರಣಕ್ಕೂ ಕೂಡ ರಾಜೇಶನ್ ಸಾವಿಗೆ ತನಿಖೆ ಆಗಲೇಬೇಕು, ನ್ಯಾಯ ಸಿಗಲೇಬೇಕು ಅಂತ. ಇದೇನಿದು ನಾನು ಅವತ್ತೇ ಹೇಳಿದೆ ತಲೆ ಮೇಲೆ ಕೂರಿಸ್ಕೋಬೇಡಿ ಅಂತ ಶಂಕರೇಗೌಡ್ರ. ಇದೇನಾಗಿದೆ, ರಕ್ತ ಕುದಿಯೋ ರಕ್ತ ಈ ರೀತಿ ಮಾಡ್ತಿದೆ, ಇನ್ನು ಹೆಂಗೆ ಸ್ವಲ್ಪ ಅವನಿಗೆ ಬುದ್ಧಿ ಹೇಳಿ, ಇಲ್ಲ ಅಂದರೆ ಪಕ್ಷಕ್ಕೂ ಒಳ್ಳೆಯದಲ್ಲ, ಅವನ ಫ್ಯೂಚರ್ಗೂ ಕೂಡ ಒಳ್ಳೆಯದಲ್ಲ ಅಂತ ಹೇಳಿ CM ಹೇಳಿ ಹೊರಡ್ತಾರೆ. ನಂತರ ಈ ಕಡೆ ಟೆಸ್ಟ್ ಎಲ್ಲ ಕೂಡ ಟೆಸ್ಟ್ ಮಾಡ್ತಾರೆ. ವನಜ ಟೆಸ್ಟು ಎಲ್ಲ ಮಾಡಿ ಈ ಕಡೆ ಸಾಧನಾಗೆ ಒಂದು ಗುಡ್ ನ್ಯೂಸ್ ಕೊಡ್ತಿದ್ದಾರೆ. ನೀನು ಅಂದ್ಕೊಂಡಾಗೆ ಆಗಿದೆ, ಮಿಸ್ಕ್ಯಾರೇಜ್ ಆಗಿದೆ, ಅಬೌಟ್ ಆಗಿದೆ, ಈಗ ಅವಳು ಪ್ರೆಗ್ನೆಂಟ್ ಅಲ್ಲ, ಅಬೋಷನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದರಿಂದ ವಾಚ್ ಅಂತ ಹೇಳಿ ಖುಷಿ ಪಡ್ತಿದ್ದಾಳೆ. ನಂತರ ಈ ಕಡೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿದ್ರೆ, ಥ್ಯಾಂಕ್ಸ್ ಎಲ್ಲ ಯಾತಕ್ಕೆ, ಅವಳು ನಿಮಗೆ ದ್ರೋಹ ಮಾಡಿ ಸುಳ್ಳು ಹೇಳ್ತಿದ್ರು ಅಂತ ಹೇಳಿದರೆ ಅದಕ್ಕೋಸ್ಕರ ನಾನು ಕರ್ತವ್ಯ ಮಾಡಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ನಂತರ ಈ ಒಂದು ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಎಲ್ಲ ತಂದು ಕೊಟ್ಬಿಡಿ,
10 ಮಿನಿಟ್ಸ್ ಅನ್ಕಾನ್ಷಿಯಸ್ ಆಗಿರ್ತಾಳೆ, ನಂತರ ಪ್ರಜ್ಞೆ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಚಿಟ್ಟಿಯವ್ರು ಬರ್ತಾರೆ. ಚಿಟ್ಟಿಯವ್ರು ಬರ್ತಿದ್ದಾಗೆ ಏನು ಎಲ್ಲಿ ಸುಮ್ನಕ್ಕ ಏನು ಮಾಡೋ ಕರ್ಕೊಂಡು ಬಂದಿದ್ದಾರ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ರೆ ಏನಿದು, ಏನು ಅನ್ಕೊಂಡಿದ್ಯಾ ನೀನು ಅಂತ ಎಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ನೇರವಾಗಿ ಪ್ರಶ್ನೆ ಅರ್ಥ ಆಗ್ತದೆ ಸಾಧನಾಗೆ, ನಾವು ಏನೋ ಮಾಡೋಕ್ಕೆ ಸುಮ್ನಕ್ಕನ್ನು ಕರ್ಕೊಂಡು ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ದಾನೆ ಇವನು ಅಂತ. ತಕ್ಷಣ ಈ ಕಡೆ ಹೋಗಿ ಸುಮ್ನಕ್ಕ ಅಂತ ಹೆದೇಳಿಸ್ತಿದ್ದಾನೆ. ಬಟ್ ಸುಮ್ಮನ ಹಾಗೆ ಪ್ರಜ್ಞೆ ಬರ್ತಾ ಇಲ್ಲ. ಅಷ್ಟರಲ್ಲಿ ಡಾಕ್ಟರ್ ಬರ್ತಾರೆ. ಏನಿದು ಅಂತ ಹೇಳ್ತಿದ್ರೆ ಈ ಕಡೆ ಡಾಕ್ಟರ್ನ ಎಲ್ಲೋ ನೋಡಿದ್ದೀನಿ ಅಂತ ತುಂಬ ಹತ್ರದಿಂದ ಅವ್ರನ್ನೇ ಗುರಾಯಿಸ್ಕೊಂಡು ನೋಡ್ತಿದ್ದಾರೆ ಚಿಟ್ಟೆ. ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಅವತ್ತು ಸಾಧನ ಜೊತೆ ಮೀಟ್ ಮಾಡೋಕೆ ಬಂದಿದ್ದು ಇದೇ ಹೆಣ್ಮಗಳು ಅಂತ. ಈ ಕಡೆ ಸಾಧನ ಏನಿದು ಡಾಕ್ಟರ್ನ ಯಾಕೆ ಆ ರೀತಿ ನೋಡ್ತಿದ್ಯಾ, ತುಂಬ ಹತ್ರದಿಂದ ನೋಡ್ದವನಾಗೆ ಯಾವತ್ತಾದರೂ ನೋಡಿದ್ಯಾ ಅಂತ ಕೇಳ್ತಿದ್ರೆ ಇಲ್ಲ ಅಂತ ಹೇಳ್ತಿದ್ದಾನೆ. ಆದರೂ ಕೂಡ ಅವ್ನ ನೋಟ ಅದೇ ಅರ್ಥನ ಬಿಂಬಿಸ್ತಾ ಇರುತ್ತೆ. ಈ ಕಡೆ ಸಾಧನ ಮರು ಪ್ರಶ್ನೆ ಮಾಡ್ತಾರೆ. ನಂತರ ನೋಡಿ ಏನೂ ಆಗಿಲ್ಲ, ಅವರು ಹುಷಾರಾಗಿದ್ದಾರೆ, ಇನ್ನು ಒಂದು 10 ನಿಮಿಷ ಹುಷಾರಾಗ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ಸ್ವಲ್ಪ ಅಲರ್ಜಿ ಥರ ಆಗಿತ್ತು, ಅದಕ್ಕೋಸ್ಕರ ಈ ರೀತಿ ಆಗಿದೆ ಅಂತ ತಿಳಿಸ್ತಾರೆ. ನಂತರ ಈಗ ಡಾಕ್ಟರು ಹೇಳಿದ್ರಲ್ವ ಅಂತ ಹೇಳಿ ಸಾಧನ ಹೋಗ್ತಾಳೆ. ನಂತರ ಡಿಸ್ಚಾರ್ಜ್ ಮಾಡಬಹುದು ಅಂತ ಹೇಳ್ತಾರೆ. ಫೈನಲಿ ಡಿಸ್ಚಾರ್ಜ್ ಮಾಡಲಾಗತ್ತೆ. ಈ ಕಡೆ ಅನ್ಕಾನ್ಷಿಯಸ್ ಇನ್ನೂ ಇರ್ತಾರೆ. ಮನೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಸಾಧನ ಮತ್ತು ಜಾನು ಹೊರಗಡೆ ನಿಂತು ಮಾತಾಡ್ತಿದ್ರೆ ಮಾವ ಮತ್ತು ಅತ್ತೆ ರೂಮ್ ಒಳಗಡೆ ಹೋಗಿ ಸುಮ್ಮನೆ ಎಪ್ಸೋ ಪ್ರಯತ್ನ ಮಾಡ್ತಿದ್ದಾರೆ. ಸುಮ್ಮನೆ ಏನೇ ಮಾಡಿದ್ರು ಕೂಡ ಎಚ್ಚರ ಆಗ್ತಿಲ್ಲ. ಏನಿದು ಸುಮ್ಮನೆ ಎಚ್ಚರ ಆಗ್ತಿಲ್ವಲ್ಲ, ನನಗೆ ಇವಳನ್ನ ಈ ರೀತಿ ನೋಡಿದ್ರೆ ಭಯ ಆಗ್ತದೆ ಅಂದಾಗ ಏನು ಪದ್ಮ ಇಷ್ಟೊಂದು ಭಯ ಪಟ್ಕೋತಿದ್ಯಾ, ನಾನು ಮೊದಲು ಹೆದರ್ಕೋತಿದ್ದೆ, ಏನೂ ಹೆದರ್ಕೋಬೇಡ, ಸಾಧನ ಹೇಳಿದಾಳಲ್ವ ಏನೂ ಆಗಲ್ಲ, ಡಾಕ್ಟರ್ ಹೇಳಿದ್ದಾರೆ ಇನ್ನು ಸ್ವಲ್ಪ ಹೊತ್ತಕ್ಕೆ ಎಚ್ಚರ ಆಗ್ತಾಳೆ ಅಂತ ಹೇಳುವಷ್ಟರಲ್ಲಿ ಎಚ್ಚರ ಆಗ್ತಿರ್ತಾರೆ ಸುಮ್ಮನೆ. ನಂತರ ಈ ಕಡೆ ಜಾನು ಬಾ ನೀ ಅದಕ್ಕೆ ಹೋಗಿ ಹೇಳ್ಬಿಡೋಣ ಅವಳು ಪ್ರೆಗ್ನೆಂಟ್ ಅಲ್ಲ ಅಂತ ಅಂತಿದ್ದಾಗೆ, ಬೇಡ ಅವಳು ಸ್ವಲ್ಪ ಪ್ರಜ್ಞೆ ಬರಲಿ ಆಮೇಲೆ ಹೇಳೋಣ, ನಾನು ಹೇಳೋ ತನಕ ಯಾವುದೇ ಕಾರಣಕ್ಕೂ ನೀನೇನು ಕೂಡ ಹೇಳಬಾರ್ದು ಅಂತಾರೆ. ಅಷ್ಟರಲ್ಲಿ ತೀರ್ಥವ್ರು ಕೂಡ ಬರ್ತಾರೆ. ತೀರ್ಥವ್ರು ಬರ್ತಿದ್ದಾಗೆ ಈ ಕಡೆ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಏನಾಯಿತು ಸುಮ್ಮನವ್ರೆ ಅಂತ ಕೇಳಿದಕ್ಕೆ ಏನಾಯಿತು ಅಂತ ಗೊತ್ತಿಲ್ಲ, ಆಲ್ ಆಫ್ ಎ ಸಡನ್ ವಾಮಿಟ್ ಆಗ್ತು, ಒಂದು ರೀತಿ ಆಯಿತು ಅಂತ ಹೇಳ್ತಿದ್ದಾರೆ. ಅದು ಕಾಫಿಯಿಂದ ಆಗಿರೋದು, ಕಾಫಿ ಕುಡಿಬಾರ್ದು ಅಂತ ಹೇಳಿದ್ರಲ್ವ, ಆದರೂ ಕೂಡ ಯಾಕೆ ಕುಡಿದೆ, ನಮ್ಮ ರೆಗ್ಯುಲರ್ ಡಾಕ್ಟರ್ ಕಾಫಿ ತೊಗೋಬೇಡಿ ಅಂತ ಹೇಳಿದ್ರಂತೆ ಅಂದಾಗ ಅವ್ರೇನು ಬೇಕು ಅಂತ ಕುಡ್ದಿರ್ತಾರ, ಗೊತ್ತಿಲ್ಲದೆ ಏನೋ ಮರೆತು ಕುಡ್ದಿರ್ತಾರೆ ಅಷ್ಟೇ. ಆ ಮಗುಗೆ ತೊಂದರೆ ಆಗೋ ರೀತಿ ಯಾವುದೇ ರೀತಿ ಕೂಡ ಅವ್ರು ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಅಮ್ಮ ಕೂಡ ಮಗುಗೆ ತೊಂದರೆ ಆಗುತ್ತೆ, ಡಾಕ್ಟರ್ ಹೇಳ್ದಾಗೆ ನಡ್ಕೋಬೇಕಲ್ವಮ್ಮ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಚಾನು ಸತ್ಯ ಹೇಳೋಕೆ ಅಂತ ಹೋದರೆ ಈ ಕಡೆ ಸಾಧನ ತಡೆದು ಬಿಡ್ತಾಳೆ. ಡಾಕ್ಟರ್ ಹೇಳಿದ್ದಾರೆ ನೀನು ರೆಸ್ಟ್ ಮಾಡಬೇಕು ಅಂತ, ರೆಸ್ಟ್ ಮಾಡು ಸಾಧನ ಸುಮ್ಮನ ಅಂತ ಹೇಳ್ತಿದ್ರೆ ಈ ಕಡೆ ಸುಮ್ಮನಾಗಿ ಅನುಮಾನ, ಇವಳಿಗೆ ಇನ್ನೂ ಕೂಡ ವಿಷಯ ಗೊತ್ತಾಗಿಲ್ವಾ ಅಂತ. ನಂತರ ರೆಸ್ಟ್ ಮಾಡು, ಸಂಜೆ ವಾಕಿಂಗ್ ಹೋಗೋಣ ಅಂತ ಹೇಳ್ತಾರೆ. ನಂತರ ಈ ಕಡೆ ಚಿಟ್ಟೆ ಮತ್ತು ಸುಮ್ಮನ ಮಾತಾಡ್ತಿದ್ದಾರೆ ಇಬ್ಬರು ಕೂಡ. ಅವಳಿಗೆ ವಿಷಯ ಗೊತ್ತಾಗಿರುತ್ತೆ ಅಂದಾಗ, ವಿಷಯ ಗೊತ್ತಾಗಿದ್ದರೆ ಈ ರೀತಿ ಹೇಳ್ತಿದ್ರ, ನಾನು ಬರೋಷ್ಟರಲ್ಲಿ ಟ್ರೀಟ್ಮೆಂಟ್ ಆಗಿತ್ತು, ಅವ್ರಿಗೆ ಯಾವುದೇ ರೀತಿ ವಿಷಯ ಗೊತ್ತಾಗಿಲ್ಲ ಅನಿಸುತ್ತೆ ಅಂದಾಗ, ಇಲ್ಲ ಅವಳು ನನ್ನ ಕಾರಲ್ಲಿ ಕರ್ಕೊಂಡು ಹೋಗಬೇಕಿದ್ರೆ ಬಂಡವಾಳ ಬಯಲು ಮಾಡ್ತೀನಿ ಅಂತ ಹೇಳ್ತಿದ್ರು, ಅದಾದಮೇಲೆ ನನಗೆ ಏನಾಯಿತು ಏನು ಅಂತ ಏನೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ತೀರ್ಥ ಬರ್ತಾರೆ, ಏನು ಗೊತ್ತಿಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ. ಹಾಗೆ ಮಾತಿಗೆ ಮಾತು ಮರೆಯುತ್ತೆ, ನೀವು ಹುಷಾರಾಗಿರಬೇಕು, ನೀವು ಚೆನ್ನಾಗಿರಬೇಕು ಅಂತ ಮಾತಾಡ್ತಿದ್ರೆ ಅಷ್ಟರಲ್ಲಿ ಸಾಧನ ಬಂದು ಬಾ ಸುಮ್ಮನ ವಾಕಿಂಗ್ ಹೋಗೋಣ ಅಂದಾಗ, ಇಲ್ಲ ಅಕ್ಕ ನಂಗೆ ಇವತ್ತು ಆಗ್ತಿಲ್ಲ ಸುಸ್ತಾಗ್ತಿದೆ ಅಂದಾಗ ಆ ರೀತಿ ಎಲ್ಲ ಹೇಳಬಾರ್ದು, ಇಲ್ಲೇ ಹತ್ರದಲ್ಲಿ ಹೋಗ್ಬಿಟ್ಟು ಬರೋಣ ಬಾ, ಸ್ವಲ್ಪ ವಾಕಿಂಗ್ ಮಾಡಿದ್ರೆ ಏನಾಗಲ್ಲ, ನೋಡುತ್ತಿರ್ತಾ ನೀನು ಹೆಂಡ್ತಿನ ತುಂಬ ಹುಷಾರಾಗಿ ಕರ್ಕೊಂಡು ಬರ್ತೀನಿ, ನೀನೇನು ಯೋಚನೆ ಮಾಡಿಬಿಡ ಅಂತ ಹೇಳಿ ಸುಮ್ಮನ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗಿದ್ದೆ, ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀನು ಪ್ರೆಗ್ನೆಂಟ್ ಅಲ್ಲ ಅಂತ, ನಿಮಗೆ ಅಬೋಷನ್ ಆಗಿದೆ, ಆ ರಿಪೋರ್ಟ್ ನನ್ನ ಹತ್ರ ಇದೆ, ಈ ವಿಷಯನ ಮನೆಯವ್ರಿಗೆ ಹೇಳ್ತೀನಿ ಅಂತಿದ್ದಾರೆ, ದಯವಿಟ್ಟು ಹೇಳಬೇಡಿ, ಕೈ ಮುಗ್ದು ಕೇಳ್ಕೋತೀನಿ, ಅದರಿಂದ ತುಂಬ ಅನಾಹುತ ಆಗುತ್ತೆ ಅಂತಿದ್ರೆ ಯಾಕೆ ಹೇಳಬಾರ್ದು, ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಪ್ಲೀಸ್ ನಾನೇ ಟೈಮ್ ತೊಗೊಂಡು ಹೇಳ್ತೀನಿ ಅಂದಾಗ, ಹೌದಾ ಹೇಳಬಾರ್ದು ಅಂದರೆ ನೀನು ಒಂದು ಕೆಲಸ ಮಾಡಬೇಕು ಅಂತಾರೆ. ಏನದು ಅಂತ ಕೇಳ್ತಿದ್ದಾಳೆ ಸುಮ್ಮನೆ. ಏನಲ್ಲ, ನಾನು ಈ ವಿಷಯ ಹೇಳಬಾರ್ದು ಅಂದರೆ ನೀನು ಮನೆ ಬಿಟ್ಟು ಆಚೆ ಹೋಗಬೇಕು ಅಂದಾಗ, ಸರಿ ಆಯಿತು ನಾನು ಮನೆ ಬಿಟ್ಟು ಆಚೆ ಹೋಗ್ತೀನಿ, ಆದರೆ ಯಾವುದೇ ಕಾರಣಕ್ಕೂ ಈ ವಿಷಯನ ನೀವು ಮನೇಲಿ ತಿಳಿಸ್ಬಾರ್ದು ಅಂದಾಗ, ಖಂಡಿತ ತಿಳಿಸಲ್ಲ, ಆದರೆ ಮನೆ ಬಿಟ್ಟು ಹೋಗಬೇಕು ಅಂದರೆ ನಿನ್ನ ಮನೆಗೆ ಹೋಗೋದಲ್ಲ, ಮನೆ ಬಿಟ್ಟು ಇವರಿಂದ ದೂರ ಹೋಗಿಬಿಡಬೇಕು, ಯಾರ ಕಣ್ಗಳಿಗೂ ಕೂಡ ಬೀಳಬಾರ್ದು ಅಂತ ಹೇಳ್ತಾರೆ. ಖಂಡಿತ ತುಂಬ ದೂರ ಹೋಗ್ತೀನಿ, ಯಾರ ಕಣ್ಗೂ ಕೂಡ ಬೀಳೋದಿಲ್ಲ, ಅಷ್ಟು ದೂರ ಹೋಗ್ಬಿಡ್ತೀನಿ, ಆದರೆ ಮನೆಯವರೆಲ್ಲರೂ ಕೂಡ ಚೆನ್ನಾಗಿರಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ಅಂತ ಹೇಳಿ ಸುಮ್ಮನೆ ತೀರ್ಥ ಮನೆಯವ್ರನ್ನ ಬಿಟ್ಟು ದೂರ ಹೋಗ್ತಿದ್ದಾಳೆ. ಆದರೆ ಇಲ್ಲಿ ಖುಷಿ ಪಡ್ತಿದ್ದಾಳೆ, ಸಾಧನ ಗೆದ್ದೆ ಅಂತ ಬೀಗ್ತಿದ್ದಾಳೆ. ಆದರೆ ಇಲ್ಲಿ ಯಾವ ರೀತಿ ಟ್ವಿಸ್ಟ್ ಸಿಗುತ್ತೆ, ಈ ಕಡೆ ಸುಮ್ಮನೆ ಎಲ್ಲಿ ಹೋದ್ಲು ಅಂತ ಸಾಧನ ಹೇಳ್ತಾಳೆ, ಈ ಕಡೆ ಚಿಟ್ಟೆಯವ್ರಿಗೆ ಏನೋ ಆಗಿದೆ ಅಂತ ಅನ್ನಿಸ್ತದೆ. ಫೈನಲಿ ಇಲ್ಲಿ ಸುಮ್ಮನ ಕಾಣದೆ ಇದ್ದಾಗ ತೀರ್ಥ ಮನೆಯವರೆಲ್ಲ ಯಾವ ರೀತಿ ಆತಂಕಕ್ಕೊಳಗಾಗ್ತಾರೆ, ಯಾವ ರೀತಿ ಸುಮ್ಮನ ಹುಡುಕ್ತಾರೆ, ಎಲ್ಲಿ ಹೋಗಿರ್ತಾಳೆ ಸುಮ್ಮನ,
ಏನು ಆಗುತ್ತೆ ಮುಂದೆ ಇದನ್ನೆಲ್ಲ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.